ಓಕೆ. ಸೊ ಇಲ್ಲಿ ಇನ್ಕಾಂಪ್ರೆಹೆನ್ಸಿಬಿಲಿಟಿ ಇದೆಲ್ಲದನ್ನು ನೀವು ಇಲ್ಲಿದೆಯಲ್ಲ ಇದನ್ನೆಲ್ಲ ಕೂಡಿಸಿದಾಗ ನಿಮಗೇನು ಬರುತ್ತೆ? ಇಂಟರ್ಡಿಪೆಂಡೆನ್ಸ್. ಓಕೆ. ಸೊ ಇದನ್ನು ಕೂಡಿಸಿದಾಗ ಇಂಟರ್ಡಿಪೆಂಡೆನ್ಸ್. ಹಾಗೆ ಆಪ್ಟಿಮಿಸ್ಟಿಕಲಿ. ಅರ್ಥ ಆಯ್ತಲ್ವಾ? ಇಷ್ಟೇ ಇರೋದು. ಬಟ್ ಇದೇ ಕೊನೆವರೆಗೂ ನಾವು ಇದನ್ನೇ ಹೀಗೆ ಓದ್ತಾ ಇದ್ರೆ ಆಯಿತಾ? ಇಲ್ಲ. ಇದು ನಿಮಗೆ ಬೇಸಿಕ್ಲಿ ನಿಮಗೆ 70% ನೀವು ಹೀಗೆ ಓದಬೇಕು. 70% ಇಷ್ಟು ಈ ಥರ ಅಕ್ಷರಗಳನ್ನು ಕೂಡಿಸ್ತಾ ನಾವು ಓದ್ತಾ ಹೋದಾಗ ನಿಮಗೆ ಒಂದು 70% ಕರೆಕ್ಟಾಗಿ ಓದ್ಬೋದು ನೀವು. ಇನ್ನು 30% ಏನು ಸರ್? 100% ಇಲ್ವಾ? 30% ಏನು ಅಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ಬೇರೆ ಫಾರ್ಮುಲಾಸ್ ಇದೆ. ಸ್ಪೆಲ್ಲಿಂಗ್ ರೂಲ್ಸ್ ಹಾಕಬೇಕು. ಆಮೇಲೆ ಸೈಲೆಂಟ್ ಲೆಟರ್ಸ್ ಬರುತ್ತೆ. ಈ ಸೈಲೆಂಟ್ ಲೆಟ್ರೆಲ್ಲ ಬರೋ ಕಡೆ ನೀವು ಇದೇ ಥರ ಅಕ್ಷರಗಳನ್ನು ಹಾಕ್ಕೊಂಡು ಮಾಡಲಿಕ್ಕಾಗೋದಿಲ್ಲ. ಸೈಲೆಂಟ್ ಲೆಟರ್ಸ್ ಎಲ್ಲಿ ಬರುತ್ತೆ, ಯಾವ್ಯಾವ ಕಡೆ ಸೈಲೆಂಟ್ ಆಗುತ್ತೋ ಅದನ್ನು ನಾವು ಸಪ್ರೇಟಾಗಿ ಕಲಿಬೇಕು. ನಾನು ಹೇಳ್ತಾ ಇರೋದು ನಿಮಗೆ 70%. ಈಗ ಇಲ್ಲೇ ನೋಡಿ, ನೀವು ಎಷ್ಟು ಈ ದೊಡ್ಡ ಪದಗಳನ್ನು ಎಷ್ಟು ಕಲ್ತ್ವಿ ನಾವು. 70% ನೀವು ಈ ಥರನೇ ಓದ್ಬೋದು. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಇದರ ಓದಿದ್ರು ಸಾಕು. ಇದರಲ್ಲೇ ನೋಡಿ ಎಲ್ಲ ಪದಗಳು ನೀವು ಏನು ಯಾವುದೇ ಒಂದು ನಮಗೆ ನೋಡಿ ರೂಲ್ ಇದೆ. ನಾನು ಹೇಳಿದ್ನಲ್ಲ ವೈ ಅನ್ನೋದನ್ನು ನಾನು ಯ ಅಂತ ಹೇಳಿದೆ ಸ್ಟಾರ್ಟಿಂಗಲ್ಲಿ, ಅಲ್ಲ ಯ ಅಂತ ಹೇಳಿದೆ. ಯ ಅಂತ ತುಂಬ ಕಡೆ ಬರುತ್ತೆ, ಆದರೆ ಕೊನೆಯಲ್ಲಿ ಬಂದಾಗ ವೈ ಇ ಆಗುತ್ತೆ ಅಥವಾ ಐ ಆಗುತ್ತೆ. ಅದು ರೂಲ್ ಗೊತ್ತಿರಬೇಕು. ಎಲ್ಲಿ ಬಂದಾಗ ಐ ಆಗುತ್ತೆ, ಎಲ್ಲಿ ಬಂದಾಗ ಇ ಆಗುತ್ತೆ ಅನ್ನೋದು ನಮಗೆ ರೂಲ್, ಸ್ಪೆಲ್ಲಿಂಗ್ ರೂಲ್. ಅದು ಆಮೇಲೆ ಹೋಗ್ತಾ ಕಲಿಬೋದು. ಓಕೆ. ಆಮೇಲೆ ಇಲ್ಲಿ ನೋಡಿ, ಇದು ಇ ಇದೆ. ಇಲ್ಲಿ ಇನ ಸೈಲೆಂಟ್ ಮಾಡಬೇಕು. ಕೊನೆಯಲ್ಲಿ ಇ ಬಂದರೆ ಸೈಲೆಂಟ್ ಆಗುತ್ತೆ. ಅದು ನಾವು ತಿಳ್ಕೊಬೇಕು. ಅದನ್ನು ಕೊನೆಯಲ್ಲಿ ಯಾವುದೇ ಪದದ ಕೊನೆಯಲ್ಲಿ ಇ ಬಂದರೆ ಸೈಲೆಂಟ್ ಆಗುತ್ತೆ, ಎಕ್ಸೆಪ್ಟ್ ಹಿ, ಶಿ, ಬಿ, ವಿ. ಓಕೆ. ಸೊ ಹಿ, ಮೀ ಈ ಪದಗಳನ್ನು ಬಿಟ್ಟು ಬೇರೆ ಯಾವುದೇ ಪದದಲ್ಲಿ ಇ ಬಂತು ಅಂದರೆ ಇ ಸೈಲೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ಈನ ಹೇಳಂಗಿಲ್ಲ. ಇಲ್ಲಿ ಎ ಅಂತ ಹೇಳಿದ್ನಲ್ಲ, ಈ ಎ ಉಚ್ಚಾರಣೆ ಮಾಡೋ ಹಾಗಿಲ್ಲ. ಯಾಕೆಂದರೆ ಲಾಸ್ಟಲ್ಲಿ ಬಂದಿದೆ. ಇಂಡಿಪೆಂಡೆನ್ಸ್ ಅಲ್ಲಿಗೆ ನಿಲ್ಲಿಸಬೇಕು. ಇವೆಲ್ಲ ತಿಳ್ಕೊಂಡ್ರೆ ಮಾತ್ರ 70% ನಾನು ಹೇಳಿದ್ದು 70% ಮಾತ್ರ ನೀವು ಈ ಥರ ರೂಲ್ ಇಟ್ಕೊಂಡು ಮಾಡ್ಬೋದು. ಇನ್ನು ಉಳಿದಿರೋದು ಬೇರೆ ವಿಷಯನ ಕಲಿಬೇಕು. ಅರ್ಥ ಆಗ್ತಿದೆಯಾ ಎಲ್ರಿಗೂ? ಸೊ ಹಾಗಾಗಿ ನಾವು ಇಷ್ಟು ದಿನ ನಾವು ಮಾಡ್ಕೊಂಬಂದಿದ್ದೇನು ಅದು ಈಗ ಇದರಲ್ಲೇ ನೋಡಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇದನ್ನು ಎಲ್ಲ ವರ್ಡ್ಸ್ ನಾನು 5 ವರ್ಡ್ಸನ್ನು ನೀವು ಬೇಕಾದರೆ ಇದರಲ್ಲಿ ಟ್ರೈ ಮಾಡ್ಬೋದು. ಓಕೆ. ಹಾಗಾಗಿ ನೋಡಿ, ಇದು ನಾವು ಮುಂಚಿಂದ ಕಲ್ತ್ಕೊಂಡ್ಬಂದಿದ್ದಲ್ವಾ, ABCD. ಈಗ ಇದನ್ನು ನಾವು ಈಗ ಕಂಡುಹಿಡಿದಿರೋದು. ಇದು ಫಾಲೋ ಮಾಡಿದ್ರೆ ನಮಗೊಂದು 70% ಇಂಗ್ಲೀಷು ಓದೋಕ್ಕೆ ಬರೆಯೋಕ್ಕೆ ಬಂದಂಗೆ. ಇನ್ಫ್ಯಾಕ್ಟ್ 70 ಅಲ್ಲ 90% ಅಂತಲೇ ಹೇಳ್ಬೋದು. ಓಕೆ. ಸೊ ಹಾಗಾಗಿ ಇದನ್ನು ಫಾಲೋ ಮಾಡಬೇಕು. ಇನ್ನು ಮೇಲೆ ನಮಗೆ ಇದರ ಅವಶ್ಯಕತೆ ಇರೋದಿಲ್ಲ. ನಾವು ಜಸ್ಟು ಇದನ್ನು ಮಾತ್ರ ಫಾಲೋ ಮಾಡಿದ್ರಾಯಿತು. ಓಕೆ. ಸೊ ಆ, ಬ, ಕ, ಡ, ಎ, ಫ, ಗ, ಹ, ಇ, ಜ, ಕ, ಲ್, ಮ್, ನ್, ಆ, ಪ, ಕ್ವ, ರ್, ಸ್ಟ್ ಈ ಥರ ಫಾಲೋ ಮಾಡಿದ್ರಾಯ್ತು. ಇದಕ್ಕೆ ನಾವು ಏನಂತೀವಿ ಅಂತ ಹೇಳಿದ್ರೆ ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ. ಆಲ್ಫಬೆಟ್ ಅಲ್ಲ, ಇದು ಫೋನಿಕ್ ಸೌಂಡ್ಸ್. ಅಂದರೆ ಏನು? ಫೋನ್ ಅಂದ್ರೇನು?
ಫೋನಿಗೆ ದೂರ ಕನ್ನಡದಲ್ಲಿ ಏನು ಹೇಳ್ತೀವಿ? ಕನ್ನಡದಲ್ಲಿ ಫೋನಿಗೆ ಏನಂತೀವಿ? ದೂರದರ್ಶನ. ಯಾರಪ್ಪ ಅದು? ಜಂಗಮವಾಣಿ. ದೂರವಾಣಿ ಅಲ್ವಾ? ಜಂಗಮವಾಣಿ ಅಂತ ಹೇಳ್ತೀವಾ? ಹೌದಾ? ಏನೋ ನನಗೆ ಗೊತ್ತಿಲ್ಲಪ್ಪ. ದೂರವಾಣಿ ತಾನೇ ಫೋನ್ ಅಂದರೆ? ದೂರವಾಣಿಗೆ ಕರೆ ಮಾಡಿ. ಅಚ್ಚ ಕನ್ನಡದಲ್ಲಿ ಜಂಗಮವಾಣಿನಾ? ಖಂಡಿತ? ನಿಜವಾಗ್ಲೂ? ಅದೆಂಗ್ರಿ ಆಗುತ್ತೆ? ಜಂಗಮ ಅಂದರೆ ದೂರ ಅಂತನ ಅರ್ಥ? ಐ ಡೋಂಟ್ ಥಿಂಕ್ ಸೊ. ಸಿ, ಫೋನ್ ಅಂದರೆ ಏನು? ಟೆಲಿಫೋನ್ನ ಶಾರ್ಟ್ ಮಾಡಿ ನಾವು ಫೋನ್ ಅಂತ ಹೇಳ್ತೀವಿ. ದೂರವಾಣಿ, ಸಿ, ಟೆಲಿ ಅನ್ನೋದಕ್ಕೆ ದೂರ ಅಂತ ಹೇಳೋದು. ಟೆಲಿ ಅನ್ನೋದಕ್ಕೆ ದೂರ ಅಂತ ಹೇಳೋದು. ಜಂಗಮವಾಣಿ, ನಾನಿದು ಹೊಸದಾಗಿ ಕೇಳ್ತಾ ಇರೋದು. ಜಂಗಮ ಅಂದರೆ ದೂರ. ಹೌದಾ? ನನಗೆ ಗೊತ್ತಿಲ್ಲ ಅಲ್ಲ, ಮೇ ಬಿ ಅದು ನನಗೆ ಹೊಸ್ತಿರ್ಬೋದು. ಬಟ್ ಜಂಗಮ ಅನ್ನೋ ಪದ ನಾವು ಕೇಳಿದ್ದೀವಲ್ವಾ? ಜಂಗಮ ಅಂದರೆ ಏನು ಹೇಳಿ? ಯಾರೂ ಹೇಳ್ತಾ ಇಲ್ಲ. ಗೊತ್ತಿರೋರು ಹೇಳಿ ಜಂಗಮ ಅಂದರೆ ಏನು ಅಂತ. ಸನ್ಯಾಸಿನಾ? ಅಲ್ಲ, ಟೆಲಿಫೋನ್ ಅಂದರೆ ಫೋನಿಗೆ ನಾವು ಟೆಲಿಫೋನ್ದು ಶಾರ್ಟ್ ಫಾರ್ಮ್ ಫೋನ್ ಅಂತ ಹೇಳ್ತೀವಿ. ಟೆಲಿಫೋನ್ ಅಂದರೆ ದೂರವಾಣಿಗೆ ಟೆಲಿಫೋನ್ ಅನ್ನೋದು. ಜಂಗಮವಾಣಿ ನಾನಿದು ಹೊಸದಾಗಿ ಕೇಳ್ತಾ ಇರೋದು. ಜಂಗಮನ ವಾಣಿ. ಜಂಗಮ ಅನ್ನೋದು ಯಾರು? ಒಬ್ಬ ಸಾಧು ಸಂತ ಅಥವಾ ಸನ್ಯಾಸಿ ಅಂತ ಯಾರು ಹೇಳಿದ್ರೆ, ನನಗೂ ಅದ್ರ ಕರೆಕ್ಟ್ ಮೀನಿಂಗ್ ಗೊತ್ತಿಲ್ಲ. ಬಟ್ ಜಂಗಮನ ವಾಣಿ ಅಂದರೆ ಜಂಗಮ ಹೇಳುವಂಥ ಮಾತುಗಳು ಅಂತಾಗುತ್ತೆ ಒಟ್ಟು. ಓಕೆ, ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ವಾಣಿ ಅಂದರೆ ಫೋನ್ ಅಂತ ಹೇಳಿದ್ದು ನಾನು. ವಾಣಿ ಅಂದರೆ ಫೋನ್. ವಾಣಿ ಅಂದರೆ ಏನು? ಧ್ವನಿ. ವಾಣಿ ಅಂದರೆ ಧ್ವನಿ ತಾನೆ. ವಾಣಿ ಅಂದರೆ ಧ್ವನಿ, ಶಬ್ದ. ಈ ವಾಣಿ ಅಂತ ನಾವು ಶಬ್ದ, ವಾಣಿ ಅಂದರೆ ಶಬ್ದ, ಧ್ವನಿ. ಅದಕ್ಕೆ ಫೋನಿಕ್ ಅಂತ ಹೇಳೋದು. ಶಬ್ದ ಫೋನ್ ಅಂದರೆ ಶಬ್ದ ಅಂದರೆ ವಾಣಿ ಅಲ್ವಾ? ಸೊ ಪದದಲ್ಲಿ ಪದದ ಉಚ್ಚಾರಣೆಯೇ ಹೊರತು ಪದದ ಅಕ್ಷರ ಅಲ್ಲ. ಪದದಲ್ಲಿ ಉಚ್ಚಾರಣೆ ಏನು ಬರುತ್ತೆ? ಉಚ್ಚಾರಣೆ ಬರುವಂತಹ ಅಕ್ಷರಗಳಿಗೆ ಉಚ್ಚಾರಣೆ ಬರುತ್ತಲ್ಲ, ಅದಕ್ಕೆ ನಾವು ಫೋನಿಕ್ಸ್ ಅಂತ ಹೇಳ್ತೀವಿ. ಫೋನಿಕ್ಸ್ ಅಂದರೆ ಈಗ ಆ ಅನ್ನೋದು ಫೋನಿಕ್ಸ್. ಎ ಅನ್ನೋದು ಅಕ್ಷರದ ಹೆಸರು. ಎ, ಬಿ, ಸಿ ಅದು ಅಕ್ಷರದ ಹೆಸರು, ಅಕ್ಷರವನ್ನು ಗುರುತಿಸುವ ಹೆಸರು. ಆದರೆ ಆ, ಬ, ಕ್ ಇದು ಫೋನಿಕ್ಸ್ ಅಂದರೆ ಆ ಅಕ್ಷರ ಮಾಡುವಂತಹ ಶಬ್ದ. ಕನ್ನಡದಲ್ಲಿ ಕ, ಇದಕ್ಕೆ ಫೋನಿಕ್ಸು ಒಂದೇ, ಅಕ್ಷರದ ಹೆಸರು ಒಂದೇ. ಯಾಕೆಂದರೆ ಈ ಅಕ್ಷರ ಯಾವುದೇ ಪದದಲ್ಲಿ ಬರಲಿ ಇದರ ಹೆಸರನ್ನೇ ಹೇಳುತ್ತೆ. ಅಂದರೆ ಇದರ ಹೆಸರೇನು? ಕ ಅಂತ. ಈ ಅಕ್ಷರ ಯಾವುದೇ ಪದದಲ್ಲಿ ಬಂದಾಗ ಅದರ ಹೆಸರನ್ನೇ ಹೇಳಲ್ಲ, ಎ ಅಂತಲೇ ಹೇಳಲ್ಲ, ಆ ಅಂತಲೂ ಹೇಳುತ್ತೆ. ಹಾಗಾಗಿ ಈ ಆ ಅನ್ನೋದು ಅಥವಾ ಎ ಅನ್ನೋದು ಇದರ ಫೋನಿಕ್ ಸೌಂಡ್. ಇದರ ಹೆಸರೇನು? ಎ. ಇದರ ಅಕ್ಷರ ಫೋನಿಕ್ ಸೌಂಡ್ ಏನು? ಫೋನಿಕ್ ಸೌಂಡ್ ಆ್ಯಕ್ಚುಲಿ ಎ ಅನ್ನೋ ಅಕ್ಷರಕ್ಕೆ 8 ಶಬ್ದಗಳಿದ್ದಾವೆ. ಅದಕ್ಕೆ ಸದ್ಯಕ್ಕೆ ಬೇಡ, ನಾವು ಬೇಸಿಕಾಗಿ ಕಲಿಯೋದು ಆ ಅಂತ ಕಲ್ತ್ಕೊಂಡು ಹೋಗೋಣ. ಆಮೇಲೆ ಎ ಎಲ್ಲಿ ಹಾಕಬೇಕು ಅಥವಾ ಎ ಬಂದು ಆ ಎಲ್ಲಾಗುತ್ತೆ, ಅದು ಒಂದೊಂದು ಕಡೆ ಒಂದೊಂದು ಥರ ಬರುತ್ತೆ. ಅದು ಆಮೇಲೆ. ಸೊ 90% 70% ನಮಗೆ ಎ ಅನ್ನೋ ಅಕ್ಷರಕ್ಕೆ ಆ ಅನ್ನೋ ಶಬ್ದನೇ ಜಾಸ್ತಿ ಬರೋದು. ಹಾಗೆ ನಿಮಗೆ ಇದು 100% ಬಿ ಅನ್ನೋ ಅಕ್ಷರಕ್ಕೆ ಬಿನೇ ಬರುತ್ತೆ. ಬಿ ಚೇಂಜ್ ಆಗೋದಿಲ್ಲ. ಕೆಲವು ಕಡೆ ಬಿ ಸೈಲೆಂಟ್ ಆಗ್ಬೋದು, ಬಟ್ ಚೇಂಜ್ ಆಗೋದಿಲ್ಲ. ಬಟ್ ನಮಗೆ ಚೇಂಜ್ ಆಗೋದು ಎ ಚೇಂಜ್ ಆಗುತ್ತೆ, ಇ ಚೇಂಜ್ ಆಗುತ್ತೆ, ಐ ಚೇಂಜ್ ಆಗುತ್ತೆ, ಓ, ಯು. ಸೊ ಈ 5 ಅಕ್ಷರಗಳು ಎ, ಇ, ಐ, ಓ, ಯು, ಈ 5 ಅಕ್ಷರಗಳು ಚೇಂಜ್ ಆಗುತ್ತೆ. ಓಕೆ, ಬಟ್ ನಾನು ಹೇಳಿದ್ನಲ್ಲ 70% ನಮಗೆ ಇದೇ ಸೌಂಡ್ಸೇ ಬರೋದು. ಎ, ಇ, ಅ, ಅದೇನಿದೆ ಅದೇ ಬರೋದು.
ಇನ್ನು ಉಳಿದಿದ್ದ 30%ಅಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದು ಅಲ್ಲಿ ಚೇಂಜ್ ಆಗುತ್ತೆ. ಅಲ್ಲಿ ಎ ಇ ಐ ಒ ಯು ಅಂತಲೇ ಬರ್ಬೋದು, ಅಥವಾ ಇನ್ನು ಬೇರೆ ಏನಾದರೂ ಸೌಂಡ್ ಬರ್ಬೋದು. ಅದು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ಇಷ್ಟು ದಿನ ನಿಮಗೆ ಸಮಸ್ಯೆ ಅಂತ ಅನಿಸಿರೋದು. ಯಾಕೆಂದರೆ ಅದು ನಮಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲದೆ ಇರೋದ್ರಿಂದ ನಾವು ಅದನ್ನು ತಿಳ್ಕೊಳ್ಳೋಕ್ಕೆ ಹೋಗಿಲ್ಲ. ಓಕೆ, ಸೊ ಇದು ಬೇಸಿಕ್ ಲೆವೆಲ್. ಬೇಸ್ ನಮಗೆ ಬುಡ ತಳಪಾಯ ಕರೆಕ್ಟಾಗಿರಬೇಕು. ಈಗ ನಾನು ಹೇಳಿದ್ನಲ್ಲ, ಹಾಗಾದರೆ ನಾವು ಇಷ್ಟು ಕಲ್ತ್ರೆ ಸಾಕಾ? ಈಗೇನೋ ಕಲ್ತ್ವಿ, ಆಯಿತು, ಒಂದು ಕ್ಲಾಸಲ್ಲಿ ನಮ್ಮದೆಲ್ಲ ಆಯಿತು. ಹಾಂ, ಇನ್ನು ಇದೇ ಥರ ಶಬ್ದ ನಮಗೇನದು ಈ ಅಕ್ಷರ ಇದನ್ನು ಬಾಯ್ಪಾಠ ಮಾಡಿಕೊಂಡು ಇದೇನೇನಿದೆ, ಇದು 26 ಅಕ್ಷರಗಳು, 26 ಅಕ್ಷರಗಳಿದೆ, ಆದರೆ 28 ಸೌಂಡ್ ಇದೆ. ಇಲ್ಲಿ ಸಿ ಅನ್ನೋ ಅಕ್ಷರಕ್ಕೆ 2 ಸೌಂಡ್ ಇದೆ, ಜಿ ಅನ್ನೋ ಅಕ್ಷರಕ್ಕೆ 2 ಸೌಂಡ್ ಇದೆ. ಸಿ ಎಲ್ಲಿ ಬರುತ್ತೆ, ಜಿ ಎಲ್ಲಿ ಬರುತ್ತೆ, ಅದು ಮುಂದಿನ ಪಾಠಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾದರೆ 26 ಅಕ್ಷರಗಳನ್ನು ತಗೊಂಡು ಕಂಪ್ಲೀಟಾಗಿ ನಾವು ಕಲಿತಾ ಕೂತ್ರೆ ಆಯಿತಾ? ಇಡೀ ದಿನ ಇದನ್ನೇ ಪ್ರಾಕ್ಟೀಸ್ ಮಾಡಿದ್ರೆ ಆಯಿತಾ? ಇಲ್ಲ. ಕಾಗುಣಿತ ನಮಗೆ ಗೊತ್ತಿದ್ದರೂ, ಅಕ್ಷರಮಾಲೆ ನಮಗೆ ಗೊತ್ತಿದ್ದರೂ ಅದನ್ನು ಪದಗಳಾಗಿ ಪರಿವರ್ತನೆ ಮಾಡೋಕ್ಕೆ ಎಷ್ಟೋ ವರ್ಷಗಳಾಯಿತು. ನಿಮಗೆ ಅಕ್ಷರಮಾಲೆ ಮತ್ತು ಕಾಗುಣಿತ ಆಮೇಲೆ ಒತ್ತಕ್ಷರ ಇದು 1ನೇ ಕ್ಲಾಸ್ 2ನೇ ಕ್ಲಾಸಲ್ಲೇ ಗೊತ್ತಿತ್ತು ತಾನೆ. ಹಾಗಂತ ನೀವು 2ನೇ ಕ್ಲಾಸ್ 3ನೇ ಕ್ಲಾಸ್ 2ನೇ ಕ್ಲಾಸಲ್ಲೇ 1ನೇ ಕ್ಲಾಸಲ್ಲೇ ನೀವು ಇಡೀ ಇಂಗ್ಲೀಷನ್ನು ಕನ್ನಡನೇ ಕಲಿಯೋಕ್ಕೆ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರಾ? ಈ ನ್ಯೂಸ್ ಪೇಪರ್ ಓದೋಷ್ಟು ಆಗ್ಬಿಟ್ಟಿದ್ರಾ 1ನೇ ಕ್ಲಾಸಲ್ಲಿ? ಯಾಕೆಂದರೆ 1ನೇ ಕ್ಲಾಸಲ್ಲಿ ಎಲ್ಲ ಕಲಿಸ್ತಾರೆ, ಅಕ್ಷರಮಾಲೆ, ಕಾಗುಣಿತ, ಒತ್ತಕ್ಷರ ಹಾಂ ಕಲಿಸ್ತಾರೆ ತಾನೆ. 1ನೇ ಕ್ಲಾಸಲ್ಲಿ ಎಲ್ಲದನ್ನೂ ಕಲಿತ್ಬಿಟ್ರಾ? ಇಲ್ಲ. ಸಂಪೂರ್ಣವಾಗಿ ಕನ್ನಡವನ್ನು ನೀವು ಸ್ಪಷ್ಟವಾಗಿ ಓದಲಿಕ್ಕೆ ಕಲಿತದ್ದು ಯಾವಾಗ? 5ನೇ ಕ್ಲಾಸು ಇಲ್ಲ 6ನೇ ಕ್ಲಾಸಿಗೆ ಬಂದಾಗ ನ್ಯೂಸ್ ಪೇಪರ್ ಓದೋಷ್ಟು ಪ್ರಿಪೇರ್ ಆದ್ವಿ ಅಲ್ವಾ? ನಾನು ನ್ಯೂಸ್ ಪೇಪರೆಲ್ಲ ಓದೋಕ್ಕೆ ಶುರು ಮಾಡಿದ್ದು 5th ಸ್ಟ್ಯಾಂಡರ್ಡ್ 5ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಾನು ನ್ಯೂಸ್ ಪೇಪರು, ಅದರಲ್ಲೂ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಕೆಲವುದೆಲ್ಲ ಒತ್ತಕ್ಷರ ಎಲ್ಲ ಕೂಡಿಸಿ ಓದಲಿಕ್ಕೆ ಕಷ್ಟ ಆಗ್ತಾಯಿತ್ತು. 3-4ರಲ್ಲೆಲ್ಲ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 5ನೇ ಕ್ಲಾಸ್ ಬಂದಾಗ ನ್ಯೂಸ್ ಪೇಪರೆಲ್ಲ ಓದ್ತಾ ಇದ್ದೆ ನಾನು. ನೀವೆಲ್ಲ ಗೊತ್ತಿಲ್ಲ ನಿಮಗೆ ಹೆಂಗೆ ಓದ್ತಾ ಇದ್ರಿ ಅಂತ. ಮೇ ಬಿ ನಮ್ಮದು ಇಂಗ್ಲೀಷ್ ಮೀಡಿಯಮ್ಮೇ, ಆದರೂ ನಾವು ಕನ್ನಡದಲ್ಲಿ ನಮಗೆ ಕನ್ನಡ ಟೀಚಿಂಗ್ ಎಲ್ಲ ಚೆನ್ನಾಗೇ ಇತ್ತು. ಸೊ 3ನೇ ಕ್ಲಾಸಲ್ಲೇ ನಾನು ಹಿಂಗೆ ಕನ್ನಡ ಎಲ್ಲ ಚೆನ್ನಾಗಿ ಓದ್ತಾ ಇದ್ವಿ. 3-4 ನನಗೆ ನೆನಪಿದೆ. ಸೊ ಅಷ್ಟು ವರ್ಷಗಳಾಯಿತು ನಮಗೆ ಕಲೀಲಿಕ್ಕೆ ಕನ್ನಡನ. ಇವೊಂದು ನಮಗೆ 1ನೇ ಕ್ಲಾಸಲ್ಲೇ ಎಲ್ಲ ಹೇಳ್ಕೊಟ್ಟಿದ್ರು 4-5 ವರ್ಷ ಬೇಕಾಯಿತು ನಮಗೆ. ಚಿಕ್ಕ ಹುಡುಗರು, ಏಕೆ ಚಿಕ್ಕ ಹುಡುಗರೇ ಮಕ್ಕಳೇ ಬೇಗ ಕಲಿಯೋದು ಅಲ್ವಾ? ದೊಡ್ಡವರು ನಮಗೆ ಈಗ ಏನಾದರೂ ಹೊಸ್ತು ಕಲಿಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಷ್ಟು ವರ್ಷಗಳು ಬೇಕಾಯಿತು ಕಲೀಲಿಕ್ಕೆ. ಅಂದರೆ ಸಂಪೂರ್ಣವಾಗಿ ನಾವು ಕನ್ನಡನ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಸರಿಯಾದ ಉಚ್ಚಾರಣೆಯಿಂದ ಕಲಿಬೇಕು ಅಂತ ಹೇಳಿ ಕಲಿಯೋಕ್ಕೆ ನಮಗೆ ಅಷ್ಟು ವರ್ಷಗಳಾಯಿತು. ಅಷ್ಟು ವರ್ಷಗಳು ಏನು ಮಾಡಿದ್ವಿ ನಾವು? 1ನೇ ಕ್ಲಾಸ್ 2ನೇ ಕ್ಲಾಸಲ್ಲೇ ನಿಮಗೆಲ್ಲ ಓದಬೇಕಾಗಿರೋ ಎಲ್ಲ ಮೆಟೀರಿಯಲ್ ಸಿಕ್ಕಿದಾಗ ಮತ್ತಷ್ಟು ವರ್ಷಗಳು ಏನು ಬೇಕಾಯಿತು? ಪ್ರಾಕ್ಟೀಸಿಗೆ ಬೇಕಾಯಿತು. ಅಂದರೆ ಪದಗಳನ್ನು ನಾವು ಓದಬೇಕು, ಪದಗಳನ್ನು ಜೋಡಿಸ್ಬೇಕು, ಅಕ್ಷರಗಳನ್ನು ಜೋಡಿಸಿ ಪದಗಳನ್ನು ಮಾಡೋದು ಕಲೀಲಿಕ್ಕೆ ಸಮಯ ಬೇಕು. ಅಕ್ಷರಗಳು ಹೆಂಗೆ ಬರುತ್ತೆ ಅಂತ ಕಲ್ತ್ರೆ ಸಾಲದು, ಈ ಅಕ್ಷರಗಳನ್ನು ಜೋಡ್ಸೋಕ್ಕೆ ಗೊತ್ತಿರಬೇಕು. ಜೋಡಿಸಿ ಒಂದು ಪದ ಹೇಗೆ ಮಾಡೋದು ಅನ್ನೋದು ಗೊತ್ತಿರಬೇಕು. ಆಮೇಲೆ ಇನ್ನು ಉಳಿದ ಕನ್ಫ್ಯೂಷನ್ಸ್ ಏನೇನಿದೆ ಓದೋಕ್ಕೆ ನಮಗೆ ಟೈಮ್ ಬೇಕು. ಓಕೆ, ಅರ್ಥ ಆಯ್ತಲ್ಲ? ಯಾರಿಗಾದ್ರೂ ಏನಾದರೂ ಡೌಟ್ ಇದೆಯಾ? ಈಗ ನೋಡಿ, ಇದರಲ್ಲಿ ನಿಮಗೆ ತುಂಬ ಡೌಟ್ ಇರ್ಬೋದು. ಸೊ ಹಾಗಾದರೆ ಈ ಪದದಲ್ಲಿ ಸರ್ ಹಿಂಗೆ ಬರುತ್ತಲ್ಲ, ಈ ಪದದಲ್ಲಿ ಹಿಂಗೆ ಬರುತ್ತಲ್ಲ, ಅದು ಹೇಗೆ, ಇದು ಹೇಗೆ ಅಂತ ನಿಮಗೆ ಈಗಲೇ ಡೌಟ್ ಇರ್ಬೋದು. ನಾನು ಅದನ್ನೇ ಹೇಳಿದ್ದು, 70% ಅಷ್ಟೇ ನಾವು ಈ ಮೆಥಡ್ನ ಫಾಲೋ ಮಾಡ್ಬೋದು. ಇನ್ನು ನೀವೇನೇ ಪ್ರಶ್ನೆಗಳು ಕೇಳಿದ್ರೂ ಅದು ಉಳಿದ 30%ಅಲ್ಲಿ ಬರುತ್ತೆ. ಓಕೆ, ಹಾಂ, ನಿಮಗೇನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಟೈಮ್